ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸಾರ್ ಸರ್ಲಿಕಟ್ಟೆ. ವೀಕ್ಷಕರೇ, ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಯ ಹತ್ತಿರ ಬಂದಿದ್ದೇನೆ. ಒಂದು ತಾಳೆ ಕೃಷಿ ತೋಟಕ್ಕೆ ಪ್ರಕಾಶ್ ನಾಯ್ಕ್ ಎಂಬವರ ಒಂದು ಅದ್ಭುತವಾದ ಒಂದು ತಾಳೆ ತೋಟವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಬಹಳ ಚೆನ್ನಾಗಿ ಇದೆ. ಇದರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ತಿಳಿದುಕೊಳ್ಳುವ. ಅವರು ಈ ಒಂದು ಪ್ಲಾಟಿಗೆ ಬರ್ಲಿಕ್ಕೆ ಅವರಿಗೆ ಸ್ವಲ್ಪ ಆರೋಗ್ಯದ ಹಿನ್ನೆಲೆಯಲ್ಲಿ ಇಲ್ಲಿ ಬರ್ಲಿಲ್ಲ ಅವರು. ಆದ್ರೂ ಅದರ ಮಾಹಿತಿ ನಾವು ನಿಮ್ಗೆ ಸಂಪೂರ್ಣವಾಗಿ ನೀಡ್ತೇವೆ. ಬನ್ನಿ ವೀಕ್ಷಕರೇ, ಅವರ ತಾಳೆ ತೋಟವನ್ನು ನಾವು ನೋಡ್ಕೊಂಡು ಬರುವ. ನೋಡಿ, ಎಲ್ಲ ಹಣ್ಣಾಗಿದೆ. ಇದು ಕೊಯ್ಲಿಗೆ ತಯಾರಾಗಿದೆ. ಅಂದ್ರೆ ತಿಂಗಳಿಗೆ 2 ಸಲ ಕೊಯ್ಲು ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಂದಿದೆ. ನೋಡಿ, ಎಲ್ಲ ಇದರಲ್ಲಿ ತೋಟದಲ್ಲಿ ನೋಡಿ ತಾಳೆ ಕೃಷಿಯನ್ನು ಮಾಡಿದ್ದಾರೆ. ಸಾಧಾರಣ ಒಂದು 20 ಅಡಿ ದೂರಕ್ಕೆ ಒಂದೊಂದು ಮರವನ್ನು ಹಾಕಿದ್ದಾರೆ. ಇದಕ್ಕೆ ಡ್ರಿಪ್ ಮುಖಾಂತರ ನೀರನ್ನು ಕೊಡ್ತಾರೆ. ನೋಡಿ, ಇಲ್ಲಿ ನೀರು ಕೊಟ್ಟದ್ದು ನಿಮಗೆ ಕಾಣಬಹುದು. ನೋಡಿ, ಅದರ ಒಂದು ಎಲ್ಲ ಇದು ಗೊಬ್ಬರ ಆಗ್ತದೆ, ಅದೆಲ್ಲ ಇಲ್ಲಿ ನಡುವಲ್ಲಿ ಹಾಕಿ ಅವರು ಇದಕ್ಕೆ ಕೊಡ್ತಾರೆ. ನೋಡಿ ವೀಕ್ಷಕರಿಗೆ, ತುಂಬಾ ಚೆನ್ನಾಗಿದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ನಮ್ಮ ಎಡ್ವರ್ಡ್ ಅವರಿಂದ ಕೇಳುವ. ನಮಸ್ಕಾರ ಎಡ್ವರ್ಡ್ ಅವರು. ನಮಸ್ಕಾರ ಸರ್. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಈ ತಾಳೆ ತೋಟದ ಬಗ್ಗೆ. ನಾನು ಇಲ್ಲಿಂದ ಸಾಧಾರಣ ಬಿಳಾಲಗುಂಡಿ, ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲೂಕು, ಪ್ರಕಾಶ್ ನಾಯ್ಕರ ತೋಟಕ್ಕೆ ಬಂದಿದ್ದೇನೆ. ಸಾಧಾರಣ ಇದರಲ್ಲಿ 400 ತಾಳೆ ಮರಗಳು ಉಂಟು. ಅದರಲ್ಲಿ ನಾಟಿ ಮಾಡಿ 8 ವರ್ಷ ಆಗಿದೆ. ಫಸಲು ಬರ್ತಾ ಉಂಟು, ಚೆನ್ನಾಗಿ ಉಂಟು ತೋಟ. ತೋಟದ ನಡುವಿನಲ್ಲಿ ಧೂಪದ ಗಿಡ ಹಾಕಿ, ಅದರಲ್ಲಿ ಧೂಪದ ಗಿಡಕ್ಕೆ ಕಾಳು ಮೆಣಸು ನೆಟ್ಟಿದ್ದಾರೆ. ಪ್ಲಸ್ ವನಿಲಾ ಕೂಡ ಹಾಕಿದ್ದಾರೆ. ಇವರಿಗೆ ತುಂಬಾ ನೀರಾವರಿ ಕಡಿಮೆ, ಅದು ಕೂಡ ತೋಟವನ್ನು ತುಂಬಾ ಚೆನ್ನಾಗಿ ಎಬ್ಬಿಸಿದ್ದಾರೆ. ಮತ್ತೆ ಡ್ರಿಪ್ ಮುಖಾಂತರ ಈ ತೋಟ ಅವರು ಸಾಕಣೆ ಮಾಡ್ತಾರೆ. ಬಹುಶಃ ಬಹಳ ಚೆನ್ನಾಗಿದೆ ತೋಟ ನೋಡುವಂತದ್ದು. ಮತ್ತೆ ತೋಟದಲ್ಲಿ ಒಂದು ಹನಿ ನೀರು ಹೊರಗಡೆ ಹೋಗದಾದ್ರೆ ಇಂಗು ತೋಡೆಲ್ಲ ಮಾಡಿದ್ದಾರೆ ಅವರು. ಮತ್ತೆ ಆ ತೋಡಿಗೆಲ್ಲ ಕಸ ಕಡ್ಡಿ ಎಲ್ಲ ಹಿಂಗ್ಲಿಕ್ಕೆ ಹಾಕಿ ಅಲ್ಲಿ ಒಂದು ಇದಕ್ಕೆ ಗೊಬ್ಬರ ಆಗ್ತದೆ ಹೋಗ್ಲಿಕ್ಕೆ. ಅಷ್ಟು ಚೆನ್ನಾಗಿ ತೋಟ ಮಾಡಿದ್ರೆ ಇದೊಂದು ನೋಡುವಂತದ್ದೇ. ನಮಗೆ ಇದು ಅಪರೂಪದ ಬೆಳೆ ಇವತ್ತು ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು. ಇದು ಅವರು ನೀರು ಕಡಿಮೆ ಇದ್ದ ಕಾರಣ ಈ ಡ್ರಿಪ್ ಸಿಸ್ಟಮ್. ಹೌದು, ಡ್ರಿಪ್ ಅಂದ್ರೆ ಅವ್ರು ಹೇಳುದು ಇಷ್ಟೇ, ಅಡಿಕೆಯಲ್ಲಿ ತುಂಬಾ ಕೆಲಸ ಉಂಟು. 2 ಸಲ 3 ಸಲ ಸ್ಪ್ರೇ ಕೊಡ್ಬೇಕು, ತೆಗಿಬೇಕು, ಒಣಗಿಸ್ಬೇಕು, ಬೇಯಿಸ್ಬೇಕು, ಸುಲಿಯಬೇಕು. ಇದರಲ್ಲಿ ಏನಿಲ್ಲ. ಇದರಲ್ಲಿ ನಾಟಿ ಮಾಡಿ 3 ವರ್ಷದಲ್ಲಿ ಫಸಲು ಬರ್ತದೆ. ಮತ್ತೆ ಸರ್ಕಾರದಿಂದ 90% ಸಬ್ಸಿಡಿ ಸಿಗ್ತದೆ. ಮತ್ತೆ ಸಬ್ಸಿಡಿಯಲ್ಲಿ ಗೊಬ್ಬರ ಕೊಡ್ತಾರೆ. ಮತ್ತೆ ಗಿಡಗಳು ಅವರೇ ತಂದು ಕೊಡ್ತಾರೆ. ಮತ್ತೆ ಒಪ್ಪಂದದ ಮೇರೆಗೆ 3 ಕಂಪನಿಗಳು ಪರ್ಚೇಸ್ ಮಾಡ್ತಾರೆ. 15 ದಿವಸಕ್ಕೊಮ್ಮೆ ಕಟಾವು ಮಾಡ್ಲಿಕ್ಕೆ ಸಿಗ್ತದೆ. ಒಂದೊಂದು ಗೊನೆ ಸಾಧಾರಣ 35ರಿಂದ 40 kg ವರೆಗೆ ಬರ್ತದೆ. ಅದು ಒಳ್ಳೇದು ಲಾಭ ಅಂತ ಹೇಳಿಸ್ತಾರೆ. ಮತ್ತೆ ಯಾವ್ದು ಕಾಡು ಪ್ರಾಣಿಗಳು ಇದಕ್ಕೆ ಹಾವಳಿ ಇಲ್ಲ. ಮತ್ತೆ ಕೊಳೆ ರೋಗ ಅಂತದ್ದು ಇಲ್ವೇ ಇಲ್ಲ. ಹಾಗೆ ಇದು ಸುಲಭದ ತಾಳೆ ಕೃಷಿ ಚೆನ್ನಾಗಿ ಮಾಡಿದ್ದಾರೆ. ಪ್ರಕಾಶ್ ನಾಯ್ಕ ಇಲ್ಲಿಗೆ ಬರ್ಬೇಕಿತ್ತು, ಅವರು ಸ್ವಲ್ಪ ಅನಾರೋಗ್ಯ ಕಾರಣ ಬರ್ಲಿಲ್ಲ ಅಲ್ವಾ? ಹೌದು, ಅವ್ರು ಬರ್ಲಿಲ್ಲ. ಅವ್ರು ಹೇಳಿದ್ರು ಈ ತೋಟ ಎಲ್ಲ ನೋಡಿ ಮತ್ತೆ ಮನೆಗೆ ಬನ್ನಿ, ಮತ್ತೆ ಅದರ ಬಗ್ಗೆ ಎಲ್ಲ ಫುಲ್ ವಿವರಣೆ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರು. ಅವರದು ಇದರಲ್ಲಿ ಈ ಧೂಪದ ಗಿಡ ಹಾಕಿದಾರಲ್ಲ? ಹೌದು. ಅದರಿಂದ ಇದಕ್ಕೆ ತಾಳೆಗೆ ಏನು ಸಮಸ್ಯೆ ಆಗುದಿಲ್ಲ? ಏನು ಸಮಸ್ಯೆ ಆಗುದಿಲ್ಲ. ಧೂಪದ ಗಿಡ ನೇರವಾಗಿ ಹೋಗ್ತದೆ. ತೆಂಗಿನ ಗಿಡ ಆದ್ರೆ ಸ್ವಲ್ಪ ಹೆದರಿಕೆ ಆಗ್ತದೆ, ತೆಂಗಿನ ಗಿಡ ಮೇಲೆ ಬರ್ಲಿಕ್ಕೆ ಕೇಳುದಿಲ್ಲ. ಧೂಪ ಫಸ್ಟ್ ಇದು ಅವ್ರ ಉದ್ದೇಶ ಏನಂದ್ರೆ ಧೂಪದ ಗಿಡ ನಾಟಿ ಮಾಡಿ ತುಂಬಾ ಅದಕ್ಕೆ ವೆನಿಲ್ಲ ನಾಟಿ ಮಾಡಿದ್ರು. ಈಗ ಅದಕ್ಕಿಂತ ಕಾಳು ಮೆಣಸಿಗೆ ಸ್ವಲ್ಪ ರೇಟ್ ಇದ್ದಂತೆ ಕಾಳು ಮೆಣಸಿನ ಹಿಂದೆ ಬಿದ್ದಿದ್ದಾರೆ. ಇದು ವೆನಿಲ್ಲ ಬಿಟ್ಟು ಈಗ ಅದಕ್ಕೆ ಅದೆಲ್ಲ ಧೂಪದ ಗಿಡಗಳಿಗೆ ಕಾಳು ಮೆಣಸು ನಟ್ಟಿದ್ದಾರೆ. ಆದ್ರೆ ವೆನಿಲ್ಲ ಕೂಡ ತೆಗಿಲಿಲ್ಲ, ವೆನಿಲ್ಲ ಕೂಡ ಉಂಟು. ಮತ್ತೆ ಈ ಜಾಗದಲ್ಲಿ ಹಲಸಿನ ತೋಟ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಕಾಳು ಮೆಣಸು ತೋಟ ಮಾಡಿದ್ದಾರೆ. ಉಂಟು ಅದು ಇಲ್ಲಿ ಹತ್ತಿರ ಉಂಟು, ಗಿಳಲಗುಂಡಿಯಲ್ಲಿ ಬೇರೆ 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 ಕಡೆಯಲ್ಲಿ 3 ಕಡೆಯಲ್ಲಿ ಜಾಗದಲ್ಲಿ ಉಂಟು. ಇದು ಸ್ವಲ್ಪ ಆಚೆ ನೋಡುವ ನಾವು. ಆಯ್ತು, ನಾವು ಸರಿ. ಹೌದು, ಮೊನ್ನೆ ಕೊಯ್ದಾಯ್ತು.
ಸುಮಾರು ಒಂದು 10 ಎಕರೆಯಲ್ಲಿ ಇದೆ ಅಂತ ತೋಟ, ಬಹಳ ದೊಡ್ಡದುಂಟು. ಎರಡೂವರೆ ಒಂದು 10 ಎಕರೆಯಲ್ಲಿ ಉಂಟು ಅಂತ. 10 ಎಕರೆ ಜಾಸ್ತಿ ಉಂಟು ಸರ್. 10 ಎಕರೆ ಅದರ 4 ಮರ ಉಂಟು. ಒಂದು ಎಕರೆಯಲ್ಲಿ 55 ಗಿಡ ಹಾಕಬಹುದು. ಹಾ 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 ಹಾ. ಒಂದು ಎಕರೆಯಲ್ಲಿ 4 ಎಕರೆ ಜಾಸ್ತಿ ಉಂಟು ಇದು. ಅಲ್ವಾ? ಹೌದು. ಬಹಳ ಮೇಂಟೆನೆನ್ಸ್ ಬಾರಿ ಚೆನ್ನಾಗಿ ಅಲ್ಲ, ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ತುಂಬಾ ಸೋರ್ಸ್ ಬಹಳ ಕಡಿಮೆ. ಹಾ. ಹಾಗೆ ನೀರಿನ ಸೋರ್ಸ್ ಡ್ರಿಪ್ ಅಲ್ಲಿ ಗಿಡಗಳಿಗೆ ನೀರನ್ನು ಉಣಿಸ್ತಾರೆ. ಮತ್ತೆ ಎಲ್ಲ ಆಟೋಮೆಟಿಕ್ ಮಾಡಿದ್ದಾರೆ. ಎಲ್ಲ ಆಟೋಮೆಟಿಕ್ ಆಗಿ ಮಾಡಿದ್ದಾರೆ. ಇಲ್ಲಿ ಬರ್ಬೇಕು ಅಂತ ಇಲ್ಲ ಇಲ್ಲ. ಅಲ್ವಾ? ಬಹಳ ದೊಡ್ಡ ಒಂದು ಪ್ಲಾಂಟ್ ಇದು. ಯಾಕಂತ ಹೇಳಿದ್ರೆ ಈಗ ನಡುವಲ್ಲಿದ್ದೇವೆ. ಹಾ ಸರಿ. ಇದು ಇಲ್ಲಿ ಸಾಧಾರಣ 400 ಗಿಡಗಳು ಇದು ಉಂಟು. ಗೇರು ಬೀಜ. ಗೇರು ಬೀಜ. ಬೆಂಗೂರ್ಲಾ 7 ಇದು. ಹಾ. ಇದು ಇದು ಎಷ್ಟರಲ್ಲಿ ಮಾರ್ಚ್ ಅಲ್ಲಿ ಮುಗಿದಾಗ್ತದೆ ಇದು. ಹಾ. ಬೀಜ ಗಾತ್ರ ಸ್ವಲ್ಪ ಸೈಜ್ ದೊಡ್ಡದು. ಹಾ. ಮತ್ತೆ ಇದಕ್ಕೆ ಸ್ವಲ್ಪ ರೋಗ ಎಲ್ಲ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಇದು ಕಡಿಮೆ. ನೋಡಿ ಎಷ್ಟು ದೊಡ್ಡ ಸೈಜ್ ಅಲ್ವಾ ಗೇರು ಬೀಜದ್ದು. ಹೌದು, ದೊಡ್ಡ ಸೈಜ್ ಇದು ಬರ್ತದೆ. ಇದು ಇದರ ಬದಿಯಲ್ಲಿ ಮಾಡಿದ್ದಾರೆ, ತಾಳೆಗೆ ತೋಟದ ಬದಿಯಲ್ಲಿ, ತೋಟದ ಬದಿಯಲ್ಲಿ ಮಾಡ್ತಾರೆ. ಈ ಒಂದು ಕೃಷಿ ಮಾಡಿದ್ದಾರೆ. ಹೌದು. ಹಾ, ನಮಸ್ಕಾರ. ನೋಡಿ ಇದರಲ್ಲಿ ಡ್ರ್ಯಾಗನ್ ಫ್ರೂಟ್ ಸಮೇತ ಮಾಡಿದ್ದಾರೆ ನೋಡಿ ಸರ್. ಇದ್ರಲ್ಲಿ 6 ಸಾಲ ಇದಾವೆ. ಕೆಪಿ ರುದ್ರೇಗೌಡ ಅಂತ. ರುದ್ರೇಗೌಡ, ನೀವು ಇಲ್ಲಿ ಮ್ಯಾನೇಜರಾ? ಹೊಳ್ಳೂರು ಎಲ್ಲ ಕೆಲಸಗಾರರೇ ನಾವು. ಕೆಲಸಗಾರರು ಯಾರು ಮ್ಯಾನೇಜರ್ ಯಾರು ಇಲ್ಲ ಇಲ್ಲಿ. ಕೆಲಸಗಾರರು ಅಷ್ಟೇ. ಇದು ಈ ಗೇರ್ ಬೀಜ ಯಾವ ತಳಿ? ಬೆಂಗೂರ್ಲಾ 7. ಬೆಂಗೂರ್ಲಾ 7. ಎಷ್ಟು ವರ್ಷ ಇದು ನಾಟಿ ಮಾಡಿ? ಇದು 7ನೇ ವರ್ಷ. 7ನೇ ವರ್ಷ. ಹೇಗೆ ಇಳುವರಿ ಈಗ ಮುಗಿತಾ ಬಂತು? ಈ ಸಾರಿ ಸ್ವಲ್ಪ ಕಡಿಮೆ ಇದೆ. ಅದು ಈಗ ಮುಗಿತಾ ಬಂತಲ್ಲ, ಮುಗಿತಾ ಬಂತು ಈಗ. ಇನ್ಮೇಲೆ ಕೆಲವೊಂದೆಲ್ಲರೂ ಹೂ ಬಂದ್ರೆ ಅದು ಮಳೆಗಾಲ ಆರಂಭ ಆದ್ರೆ ನಮಗೆ ಅದು ಫಸಲು ಸಿಕ್ಕಲ್ಲ. ಇದು ಒಂದು ಗಿಡದ ಎಷ್ಟು ಕೆಜಿ ಆಗ್ಬೋದು? ದೊಡ್ಡ ಗೇರು ಬೀಜ ಇದು. ಇದು ಒಂದು 60 50 40 ಈ ತರ ಬರುತ್ತೆ. ಎಲ್ಲಾ ಗಿಡನೂ ಒಂದೇ ಅವರೇಜ್ ಒಂದು 35ರಿಂದ 40 ಕೆಜಿ ಸಿಗುತ್ತೆ. ಒಂದು ಇದರಲ್ಲಿ ಅಲ್ವಾ? 30 ಕೆಜಿ ಸರಾಸರಿ ಸಿಕ್ಬೋದು. ನೋಡಿ ಇದು ವೆನಿಲಾ ನೀವು ಇಲ್ಲಿ ಇದರ ನಡುವಲ್ಲಿ ನೆಟ್ಟಿದ್ದೀರಿ. ಇದು ಹೇಗೆ ಇಲ್ಲ ಇದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ? ಯಾವ್ದು ಡ್ರ್ಯಾಗನ್ ಫ್ರೂಟಿಗೆ? ಹೌದು. ಈ ಡ್ರ್ಯಾಗನ್ ಫ್ರೂಟಿಗೆ ನೀರಿನ ಪ್ರಮಾಣ ಜಾಸ್ತಿ ಬೇಡ. ಜಾಸ್ತಿ ನೀರು ಕೊಟ್ರೆ ಕೊಳೆ ಬರ್ತೈತಿ. ಇದು ಇದು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೀತಕ್ಕಂತ ಬೆಳೆ ಅಲ್ವಾ? ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೀತಕ್ಕಂತ ಬೆಳೆ ಇದು. ಬಾರಿ ಚೆನ್ನಾಗಿ ಬಂದಿದೆ, ದೊಡ್ಡ ಗಾತ್ರದ್ದು. ಇದು ಎಷ್ಟು ಬರ್ತದೆ ಒಂದು ಹಣ್ಣು? ಇದರಲ್ಲಿ ಸಿಕ್ಕಾಪಟ್ಟೆ ಹಣ್ಣು ಬಿಟ್ಟಿರುತ್ತೆ. ಜಾಸ್ತಿ ಹಣ್ಣು ಬಿಟ್ರೆ ಸಣ್ಣ ಸೈಜ್ ಬರುತ್ತೆ. ಸ್ವಲ್ಪ ಇದ್ರ ಈ ಸೈಜಿನ ಬಳ್ಳಿ ಇದೆಯಲ್ಲ, 15ರಿಂದ 10ರಿಂದ 15 ಕಾಯಿ ಬಂದ್ರೆ ಈ ಗಾತ್ರ ಬರುತ್ತೆ. 1 ಕೆಜಿ 3/4 ಕೆಜಿ ವರೆಗೂ ಬರುತ್ತೆ. ಇದ್ರ ತುಂಬಾ 15 30 40 ಇಷ್ಟೆಲ್ಲ ಕಾಯಿ ಬಿಟ್ಬಿಡುತ್ತೆ. ಅದ್ರ ಮುರಿದ್ ಚೆಲ್ಲಕ್ಕೆ ನಮಗೆ ಮನ್ಸಾಗೋದಿಲ್ಲ, ಹಂಗೆ ಬಿಟ್ಬಿಡ್ತೇವೆ. ಸ್ವಲ್ಪ ಸಣ್ಣ ಸೈಜ್ ಆಗ್ತೈತೆ. ಇದೆಷ್ಟು? 350 ಗ್ರಾಮ್ 400 ಗ್ರಾಮ್ ಹಿಂಗ್ ಬರ್ತದೆ. ಎಷ್ಟು ಗಿಡ ಉಂಟು ಇದರಲ್ಲಿ? 35 ಗಿಡ ಇದೆ. ವೆರೈಟಿ ಎಷ್ಟು ಉಂಟು? 2 ವೆರೈಟಿ ಇದೆ ಅಲ್ವಾ? 2 ಸಾಲ. ಆ ಕಡೆ 3 ಸಾಲ ಕೆಂಪು ರೆಡ್ ಇದೆ, ಈ ಕಡೆ ವೈಟ್ ಇದೆ. ವೈಟ್ ಹೇಗೆ ಒಂದೇ ಲೆಕ್ಕ ಬರ್ತದ? ಟೇಸ್ಟ್ ಒಂದೇ, ಕಲರ್ ಚೇಂಜ್ ಅಷ್ಟೇ. ಕಲರ್ ಚೇಂಜ್ ಬಾಯಲ್ಲಿ ಟೇಸ್ಟ್ ಒಂದೇ ಇರುತ್ತೆ. ಕೊಯ್ದಾಗ ಅದನ್ನ ಹಣ್ಣನ್ನ ಇದು ವೈಟ್ ಆಗಿ ಕಾಣುತ್ತೆ, ಅದು ರೆಡ್ ಆಗಿ ಕಾಣುತ್ತೆ. ಇದು ನಿಮ್ಮ ಇದರಲ್ಲಿ ಈಗ ತಾಳೆ ಕೃಷಿಯನ್ನು ನಾವು ನೋಡಿದೆವು. ಈಗ ಅದು ತಿಂಗಳಿಗೆ ಎಷ್ಟು ಸಲ ಕೊಯ್ಲು ಮಾಡ್ತೀರಿ? 2 ಸಾರಿ ಮಾಡ್ತೀವಿ. ಪ್ರತಿ 15 ದಿವಸಕ್ಕೊಂದ್ಸರಿ ಕೊಯ್ತೀವಿ. ಹೇಗೆ ಬರ್ತದೆ ಹಿಲ್ಟ್ ಎಲ್ಲ? ಒಂದು ಗೋಣೆ ಎಲ್ಲ ಹೇಗೆ ಬರ್ತದೆ? ಅದು ಮೊದಲು ಸಣ್ಣ ಸೈಜ್ ಇದ್ದಾಗ 10 ಕೆಜಿ 12 ಕೆಜಿ ಬರೋದು. ಸರಾಸರಿ ನಮಗೀಗ 1 ಕೆಜಿ 1 ಗೊನೆ 30 ಕೆಜಿ ಬರುತ್ತೆ, 28 ಕೆಜಿ ಬರುತ್ತೆ, 15 ಕೆಜಿ ಗೊನೆ ಸರಾಸರಿ 20-25 ಕೆಜಿ ಸಿಗುತ್ತೆ ನಮಗೀಗ ಅಲ್ವಾ? ನಿಮ್ಗೆ ಕೆಜಿಗೆ ಹೇಗಿದೆ ಮಾರ್ಕೆಟ್ ಎಲ್ಲ ಇದಕ್ಕೆ? ಈಗ 16, 18 ಹಿಂಗೆಲ್ಲ ಇದೆ. ಅವರೇ ಬಂದು ತಗೊಂಡು ಹೋಗ್ತಾರೆ. ಪ್ರತಿ ತಿಂಗಳಿಗೆ ಒಂದ್ಸರಿ ಡೇಟ್ ಇದು ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅಲ್ಲ, ಅವರೇ ಬಂದು ತಗೊಂಡು ಹೋಗ್ತಾರೆ. ಅವರೇ ಬಂದು ತಗೊಂಡು ಹೋಗ್ತಾರೆ. ನಾವು ಕೊಯ್ದು ಗೇಟ್ ಹತ್ರ ರಾಶಿ ಹಾಕಿಟ್ಟಿರ್ತೇವೆ. ನಮ್ದೇ ಗಾಡಿ ಐತಿ, ಗಾಡಿಯಲ್ಲಿ ತಗೊಂಡೋಗಿ ಒಂದ್ ಹತ್ರ ರಾಶಿ ಹಾಕಿಟ್ಟಿರ್ತೀವಿ. ಅವರು ಕೊಂಡು ಹೋಗ್ತಾರೆ. ಅವ್ರು ಬಂದು ತಗೊಂಡು ಹೋಗ್ತಾರೆ. ಇದು ಎಷ್ಟು? 400 ಮರ ಉಂಟಲ್ಲ? 400 ಮರ ಉಂಟು. ಇದಕ್ಕೆ ಗೊಬ್ಬರ ಎಲ್ಲ ಏನು ಕೊಡ್ತೀರಿ ನೀವು? ಅಲ್ಲ, ಗೊಬ್ಬರ ಏನು ಕೊಡ್ತೀರಿ ಇದಕ್ಕೆ? ಈಗ ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ. ಹೌದಾ? ಅದನ್ನ ಬಿಟ್ಬಿಟ್ಟು ಮೊದಲು ಸಣ್ಣ ಸಸಿ ಇದ್ದಾಗ ಸಗಣಿ ಗೊಬ್ಬರ ಕೊಟ್ಟಿದ್ವಿ. ಅದನಂತರ ಈಗ ಸಗಣಿ ಗೊಬ್ಬರ ಕೊಡ್ತಾ ಇಲ್ಲ. ಸಗಣಿ ಗೊಬ್ಬರ ಕೇರ್ ಸಿಟಿ ಎಲ್ಲ ಈಗ ಸಿಗ್ತಾ ಇಲ್ಲ ನಮ್ಗೆ. ಈಗ ಹಂಗಾರೆ ಗೌರ್ಮೆಂಟ್ ವಾಟರ್ ಸೆಲೆಬಲ್ ನೀರಲ್ಲಿ ಕಲಿಸಿ ಕೊಡೋ ಗೊಬ್ಬರ ಇರುತ್ತಲ್ಲ, ಅದನ್ನು ಕೊಡ್ತಾ ಇದ್ವಿ. ಇದು ಒಳ್ಳೆ ಇದು ಮಾಡಿದ್ರೆ, ಒಂದ್ ಸೈಡ್ ಅವರು ತಾಳೆ ಗಿಡ ಮಾಡಿದ್ದಾರೆ, ಅದರ ನಡುವಲ್ಲಿ ಧೂಪದ ಗಿಡ ಹಾಕಿದ್ದಾರೆ, ಈಚೆ ಗೇರು ಬೀಜ ಮಾಡಿದ್ದಾರೆ, ಅದರ ನಡುವಲ್ಲಿ ಬೆಳೆಗಳಿರ್ಲಿ ಅಂತ ಈಗ ಧೂಪದ ಗಿಡ ಹಾಕಿದ್ದೇವೆ. ಅದೇನ್ ಗೊತ್ತಾ, ಒಂದ್ ನಮಗೀಗ ಅದು ಧೂಪ ತೆಗಿಯಕ್ ಸಾಧ್ಯ ಆದ್ರೂ ಆಯ್ತು, ಇಲ್ಲ ಅದು ಕಾಳುಮೆಣಸಿನ ಬಳ್ಳಿ ಗ್ರಿಪ್ ಇಡುತ್ತೆ, ಅದು ಸಿಪ್ಪಿ ಬಿಡಲ್ಲ ನೋಡಿ. ಇದು ಬೇರೆ ಮರದಂಗೆ ಸಿಪ್ಪಿ ಬಿಡಲ್ಲ. ಹೌದು, ಇದು ಬೇರೆ ಹಿಡಿಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ವರ್ಷ ಹಾಕಿದ್ದೇವೆ ಅದಕ್ಕೆ.
ಏನೇ ಆಗಿದೆ ಬಾರಿ ತುಂಬಾ ಚೆನ್ನಾಗಿ ಆಯ್ತು. ಮೇಂಟೆನೆನ್ಸ್ ಪೂರ ಇದರ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದರ ಕೆಳಗಡೆ ಸ್ವಲ್ಪ ಹಲಸು ಹಾಕಿದ್ದೇವೆ. ತರಗೆಲ್ಲ ಇದರಲ್ಲಿ ಹಾಕಿ ಇದನ್ನು ನೀವು ಕಾಂಪೋಸ್ಟ್ ಮಾಡ್ತೀರಿ ಅಲ್ವಾ? ನೀರು ಹರಿದು ಹೋಗಬಾರ್ದು. ಆಮೇಲೆ ನಮ್ದೇ ಗರಿಗೆ ಅದ್ರಲ್ಲೇ ನಾವು ಎಷ್ಟು ವರ್ಷದಿಂದ ಅವತ್ತಿನಿಂದ ಇವತ್ತಿಗೆ ಹಾಕ್ತಾನೆ ಇದೇವೆ ಇದರಲ್ಲಿ. ಅದು ಕೆಳಗಡೆ ಕೊಳತು ಗೊಬ್ಬರ ಹಾಕ್ತಾನೆ ಐತಿ, ಮೇಲ್ಗಡೆ ಹಾಕ್ತಾನೆ ಇರ್ತೀವಿ. ತೆಗಿಲಿಕ್ಕಿಲ್ಲ, ಇದು ತೆಗಿಲಿಕ್ಕಿಲ್ಲ. ಇದು ಅದಕ್ಕೆ ಬರ್ತದೆ, ಅದರ ಬೇರೆಲ್ಲ ಬರ್ತದೆ. ಕೆಳಗಡೆ ಕೆದರಿದ್ರೆ ಬೇರೆಲ್ಲ ಇದಾವೆ. ಇದು ಏನ್ ಗೊತ್ತಾ, ಮರದ ಬೇರುಗಳು ನೀರು ಗೊಬ್ಬರ ಎಲ್ಲಿರುತ್ತೆ ತಾನೇ ಹರಿಸ್ಕೊಂಡು ಅಲ್ಲಿ ಹೋಗ್ಬಿಡುತ್ತೆ. ಹೇಗಿದೆ ಟೇಸ್ಟ್ ಯಡೂರ್ರೆ? ಅವ್ರು ಗೇರಣ್ಣನ್ನು ಈಗ ತಿಂತಾ ಇದ್ದಾರೆ. ನೀವು ಗೇರಣ್ಣು ತಿನ್ಲಿಕ್ಕೆ ಅಲ್ಲಿಂದ ಇಲ್ಲಿ ಬಂದಿದ್ದೀರಲ್ಲ. ವಿಷ ಇಲ್ಲದ ಹಣ್ಣು ಅಂದ್ರೆ ಇದೆ ಅಲ್ವಾ? ಇದರ ಒಳ್ಳೆ ಜ್ಯೂಸ್ ಅತ್ಯುತ್ತಮ, ಒಳ್ಳೆ ಪ್ರೋಟೀನ್ ಇರುವಂತದ್ದು. ನಮಗೆ ಏನ್ ಗೊತ್ತಿಲ್ಲ, ಹೆಚ್ಚಿನವರು ನೆಗ್ಲೆಕ್ಟ್ ಮಾಡ್ತಾರೆ. ಆ ಕೊಕೊಕೋಲಾ, ಫಾಂಟಾ, ಸ್ಪ್ರೈಟ್ ಕುಡಿದ ಬದಲು ಇದರ ಜ್ಯೂಸ್ ಮಾಡಿ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಕುಡ್ಬಿಟ್ರೆ ಒಳ್ಳೆ ಕುಳ್ಳು ನೀರಿಗೆ ಅದೆಲ್ಲ ಹಾಕಿ. ಓಕೆ, ಇನ್ನು ಅವರದ್ದು ಬೇರೆ ಒಂದು ಕಾಳುಮೆಣಸು ತೋಟ ಇದೆ, ಹಲಸಿನ ಒಂದು ತೋಟ ಇದೆ. ಅದೆಲ್ಲ ನೋಡ್ಕೊಂಡು ಬರುವ ನಾವು. ನಮ್ಮ ವೀಕ್ಷಕರಿಗೆ ಇದೊಂದು ನಾವು ತೋರಿಸಿದೆವು. ನೋಡಿ, ಇಂಥದೆಲ್ಲ ಕೃಷಿ ಮಾಡಬಹುದು. ಕೇವಲ ಅಡಿಕೆ ಮಾತ್ರ ಅಲ್ಲ, ತೆಂಗು ಮಾತ್ರ ಅಲ್ಲ, ಇಂತ ಕೃಷಿ ಬೆಳೆಗಳನ್ನ ಇದ್ರಲ್ಲಿ ಬೆಳ್ಕೊಳ್ಳೋದ್ರಿಂದ ನೋಡಿ, ತಾಳೆಯಲ್ಲಿ ನಾವು ಹಾಲ್ಮಡ್ಡಿ ಮಾಡಿಸ್ತಾ ಇದ್ರೆ ನಮ್ಮ ಸಾವುಕಾರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಸ್ತಾರೆ. ಮಾಡಿರೋದ್ರಿಂದ ಅದ್ರ ಸೊಪ್ಪು ಅದು ಉದುರ್ತಾ ಇರುತ್ತೆ. ಈ ತಾಳೆ ಸೊಪ್ಪಿನ ಗೊಬ್ಬರಕ್ಕಿಂತನೂ ಈ ತಾಳೆ ಸೊಪ್ಪಿನ ಗೊಬ್ಬರ ಈ ಲೈನ್ ಅಲ್ಲಿ ಬೀಳುತ್ತೆ. ಹಾಲ್ಮಡ್ಡಿ ಗಿಡ ಹಾಕಿರೋದ್ರಿಂದ ಎಲ್ಲಾ ಕಡೆ ಎಲೆ ಉದುರೋದ್ರಿಂದ ಅಲ್ಲೂ ಎಲ್ಲ ಭೂಮಿ ಸಾರ ಆಗ್ತಾನೆ ಇರುತ್ತೆ. ಹೌದು, ಎಲ್ಲಾ ಕಡೆ ಸಾರ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ದೊಡ್ಡ ಇದು ಎಷ್ಟು ಎಕರೆ ಉಂಟು? 8 ಎಕರೆ 11 ಗುಂಟೆ ಇದೆ. 8 ಎಕರೆ 11 ಗುಂಟೆ ಇದೆ ಅಲ್ವಾ? ಓಕೆ, ಥ್ಯಾಂಕ್ ಯು. ಅಲ್ಲಿಗೆ ನಾವು ಹೋಗೋಣ. ತಿಂದು ಯಾವ್ದಾದ್ರು ಪ್ರಾಣಿ ಅಲ್ಲೂ ಆಗೋನೇ ಇದೆ. ಆತರ ಕಲರ್ ಕಂಡ್ರೆ ಗೊತ್ತಾಗ್ತೈತಿ. ಕಪ್ಪು ಕಲರೇ ಇದ್ದಾಗ ಹಣ್ಣು ಹೌದು ಅಂತ ನಮಗೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಕತ್ತಿ ಇರುತ್ತೆ ಅಲ್ಲಿ ಗಣೆ, ಅದರಲ್ಲಿ ಈ ತರ ಗಾಯ ಮಾಡ್ತೇವೆ. ಈ ತರ ಕಿತ್ಲೆನಿ ಸಿಪ್ಪಿ ಬಣ್ಣ ಬಂದ್ರೆ ಹಣ್ಣು ಆಯ್ತು, ಇದು ಕಡಿಲಿಕ್ಕೆ ಆಹಾರ ಅಂತ ಗೊತ್ತಾಗುತ್ತೆ. ಗ್ರೀನ್ ಈ ತರ ಮಾಡಿದಾಗ ಗ್ರೀನ್ ಬಂದ್ರೆ ಅಥವಾ ಕತ್ತಿಯನ್ನು ನಾವು ಅಲ್ಲಿ ಹಾಕಿದಾಗ ಸ್ವಲ್ಪ ಹೆಚ್ಚಿ ನೋಡ್ತೇವೆ ಅಲ್ಲಿ ಕತ್ತಿಯನ್ನ, ಅವಾಗ ಅದು ಗ್ರೀನ್ ಕಾಣ್ತಂದ್ರೆ ಇದು ಬಂದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ, ಆಚೆ ಕಟ್ಟಲ್ಲ ಅಲ್ಲಿ ಇದು ಫಿಲ್ಟರ್ ಅಲ್ಲ, ಎಷ್ಟು ದೊಡ್ಡದು, ಎಲ್ಲ ಟ್ರಿಪ್ಪಿಗೆ ಹೋಗ್ತದೆ. ಅಡಿಕೆ ತೋಟದಲ್ಲಿ ಇದಕ್ಕೂ ದೊಡ್ಡ ಫಿಲ್ಟರ್ ಮಾಡಿದ್ದಾರೆ. ಇದು ರಾಸಾಯನಿಕ ಕೊಡುದು, ಇಲ್ಲಿಂದ ಕೊಡ್ಬೋದು. ಹೊರಗಡೆ ಮೋಟರ್ ಇದೆ, ಅಲ್ಲಿ ಕಲಿಸಿ ವಾಟರ್ ಸ್ವಲ್ಪ ಇರುತ್ತಲ್ಲ, ಅದನ್ನ ಇದ್ರ ಮುಖಾಂತರ ಇಲ್ಲಿ ಕಲೆಕ್ಷನ್ ಕೊಡ್ತೀವಿ. ನೀರಿನ ಜೊತೆ ಮಿಕ್ಸ್ ಆಗಿ ಹೋಗುತ್ತೆ, ಎಲ್ಲಾ ಗಿಡಕ್ಕೂ ಸಮ ಪ್ರಮಾಣದಲ್ಲಿ ಹೋಗ್ತಾ ಇದೆ. ಈ ಗಾಡಿಯಲ್ಲಿ ನೀವು ಇದು ಕೊಂಡು ಹೋಗ್ತೀರಿ? ಕೊಂಡೋಗಿ ಇದು 3 ಕ್ವಿಂಟಲ್ ಭಾರ ಹಾಕುತ್ತೆ. 2.5-3 ಕ್ವಿಂಟಲ್ ಹಾಕ್ತೇವೆ. ಕೆಲವು ಟೈಮು 2.5 ಕ್ವಿಂಟಲ್ ಮಿನಿಮಮ್ ಹಾಕ್ತೇವೆ. ತಗೊಂಡು ಹೋಗ್ತಾ ಇರ್ತೀವಿ. ತಗೊಂಡೋಗಿ ಮುಳ್ಳು ಎಲ್ಲ ಹೊತ್ತಾಗ್ಲಿಕ್ಕೆ ಜನ ಸಿಕ್ಕಲ್ಲ, ಜನರ ತೊಂದ್ರೆ ಆಗಿರೋದ್ರಿಂದ ಇದನ್ನ ತರಿಸ್ಕೊಟ್ಟಿದ್ದಾರೆ. ತಗೊಂಡು ಅಲ್ಲಿ ರಾಶಿ ಹಾಕ್ತೇವೆ, ಅವ್ರು ಬಂದು ತೂಕ ಮಾಡಿ ತಗೊಂಡು ಹೋಗ್ತಾರೆ. ಒಳ್ಳೆ ಜಾಸ್ತಿ ಇದ್ದಾಗ ಬಿಸಿ ಹೋಗ್ತೇವೆ. ಕಡಿಮೆ 10-20 ಕ್ವಿಂಟಲ್ ಇದ್ರೆ ಇಲ್ಲೇ ತೂಕ ಮಾಡಿ ಕಾಯಿ ಕೊನೆಯಲ್ಲಿ ಕಾಯಿ ಕಡಿಮೆ ಇದ್ರೆ ಒಳ್ಳೆ ದೊಡ್ಡ ಸೈಜ್ ಬರುತ್ತೆ. ಜಾಸ್ತಿ ಇದ್ದ ತಕ್ಷಣ ಕಾಯಿ ಸೈಜ್ ಚೆನ್ನಾಗ. ಇವತ್ತು ಮರ ಇದಾವೆ.